ಪೊನ್ನಂಪೇಟೆಯ ಕೃಷ್ಣನಗರದ ನಿವಾಸಿ ರವಿ ಹಾಗೂ ರಜನಿ ದಂಪತಿಯ ಘಯಾನ್ ಎಂಬ 2 ವರ್ಷ 3 ತಿಂಗಳ ಪುಟ್ಟ ಮಗು ತನ್ನ ದೃಷ್ಟಿಯನ್ನು ಕಳ್ಕೊಂಡಿದ್ದರಿಂದ ಅವರ ಕುಟುಂಬ ಆತಂಕಕ್ಕೆ ಒಳಗಾಗಿತ್ತು. ತಮ್ಮ ಮಗುವಿನ ಕಣ್ಣಿನ ಸಮಸ್ಯೆಯನ್ನು ಪರಿಹರಿಸಲು ಈ ಕುಟುಂಬ ಮೈಸೂರಿನ ಪ್ರತಿಷ್ಠಿತ ಕಣ್ಣಿನ ಆಸ್ಪತ್ರೆಯಾದ ನೇತ್ರಧಾಮಕ್ಕೆ ತೆರಳಿ ಅಲ್ಲಿನ ವೈದ್ಯರು ಪರೀಕ್ಷೆ ನಡೆಸಿದಾಗ ಮಗುವಿನ ಕಣ್ಣಿಗೆ ಗಂಭೀರ ಕಾಯಿಲೆಯೊಂದು ಆವರಿಸಿದ್ದು, ದೃಷ್ಟಿಯನ್ನು ಸರಿಪಡಿಸಲು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದು, ಕಣ್ಣಿನ ದೃಷ್ಟಿ ಮರುಕಳಿಸುವ ಗ್ಯಾರಂಟಿ ಇಲ್ಲ ಅಂತ ವೈದ್ಯರು ಸೂಚನೆಯನ್ನು ನೀಡಿದರು. ಹಾಗೂ ಚಿಕಿತ್ಸೆಗಾಗಿ 1.5 ಲಕ್ಷ ರೂಪಾಯಿಗಳ ವೆಚ್ಚ ತಗಲಬಹುದೆಂದು ತಿಳಿಸಿದರು. ಕೂಲಿ ಕೆಲಸ ಮಾಡಿಕೊಂಡು ಬಡತನದಲ್ಲಿ ಜೀವನ ಸಾಗಿಸ್ತಾ ಇದ್ದ ಬಡ ಕುಟುಂಬಕ್ಕೆ ಇಷ್ಟು ದೊಡ್ಡ ಮೊತ್ತವನ್ನು ಹೊಂದಿಸಲಾಗದೆ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಸಹಾಯವನ್ನು ಕೋರಿದರು. ಈ ಸಂದರ್ಭ ಆರೋಗ್ಯ ಕ್ಷೇತ್ರದಲ್ಲಿ ಅದೆಷ್ಟೋ ಬಡ ಜನರಿಗೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರುವ ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ ಅವರನ್ನು ಸಂಪರ್ಕ ಮಾಡಿ ಈ ಬಡ ದಂಪತಿಯ ಸಮಸ್ಯೆಗೆ ಕೂಡಲೇ ಪರಿಹಾರ ಕಂಡುಕೊಳ್ಳುವಂತೆ ಸೂಚನೆ ನೀಡಿದರು. ಸಂಜು ಸುಬ್ಬಯ್ಯ ಅವರು ಕೂಡಲೇ ತಮ್ಮ ಸ್ನೇಹಿತರಾದ ಮಡಿಕೇರಿಯ ಇಕ್ಷಾ ಕಣ್ಣಿನ ಆಸ್ಪತ್ರೆಯ ಮಾಲೀಕರಾದ ಡಾಕ್ಟರ್ ಧ್ಯಾನ್ ಚಿಂಡಪ್ಪ ಅವರನ್ನು ಸಂಪರ್ಕ ಮಾಡಿ ಶಸ್ತ್ರಚಿಕಿತ್ಸೆಯನ್ನು ಸಾಧ್ಯವಾದಷ್ಟು ಕಡಿಮೆ ರಿಯಾಯಿತಿ ದರದಲ್ಲಿ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡಿದ್ದರು. ಸಂಜು ಸುಬ್ಬಯ್ಯ ಅವರ ಈ ಮಾನವೀಯ ಮನಸ್ಸಿನಿಂದ ಪ್ರೇರಿತರಾಗಿ ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಕೇವಲ 35,000 ರೂಪಾಯಿಗಳ ವೆಚ್ಚದಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಲಾಗಿತ್ತು. ಶಸ್ತ್ರಚಿಕಿತ್ಸೆಯ ಬಳಿಕ ನಿರಂತರವಾಗಿ ಡಾಕ್ಟರ್ ಧ್ಯಾನ್ ಚಿಂಡಪ್ಪ ಅವರು ಸಮಯಕ್ಕೆ ಸರಿಯಾಗಿ ಅಗತ್ಯ ಚಿಕಿತ್ಸೆ ನೀಡ್ತಾ ಬಂದಿದ್ದರು. ಇದರ ಫಲವಾಗಿ 4 ತಿಂಗಳ ಬಳಿಕ ಮಗುವಿಗೆ ಮತ್ತೆ ದೃಷ್ಟಿ ದೊರಕಿದೆ. ಮಗುವಿನ ಪೋಷಕರು ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹಾಗೂ ಸಮಾಜ ಸೇವಕರಾದ ಚೋಕಂಡ ಸಂಜು ಸುಬ್ಬಯ್ಯ ಅವರನ್ನ ಸಂಪರ್ಕ ಮಾಡಿ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಒಂದು 6 ತಿಂಗಳು ಹಿಂದುಗಡೆ ಮಗುಗೆ ತುಂಬ ಕಣ್ಣು ಕಾಣದೇ ಇರೋದು ನಮ್ಗೆ ಗೊತ್ತಿದ್ದಿಲ್ಲ. ಅದನ್ನು ಚಿಕ್ಕ 1.5 ವರ್ಷ ಆಗಿತ್ತು. ಹಾಗಾದರೆ ನಮ್ಗೆ ಮಗು ಕಣ್ಣು ಕಾಣ್ತಾ ಗೊತ್ತಾಗಿದೆ. ಚಿಕ್ಕ ಮಗು ಆಡುವುದು ಬಿಡುತ್ತೆ. ಅದು ಸ್ವಲ್ಪ ಹೋಗ್ತಾ ಕಣ್ಣಲ್ಲಿ ಪೊರೆ ಜಾಸ್ತಿ ಆಗ್ತಾ ಬರುವಾಗ ಮತ್ತೆ ಗೊತ್ತಾಯಿತು ಮಗು ಕಣ್ಣಲ್ಲಿ ಪೊರೆ ಬಂದಿದೆ ಅಂತ. ನಾವು ಸುಮಾರು ಮೈಸೂರು ಬೆಂಗಳೂರಲ್ಲೆಲ್ಲ ಸುತ್ತಾಡಿದ್ವಿ, ಎಲ್ಲೂ ಆಗಿಲ್ಲ. ಕೊನೆಗೆ ಇವ್ರನ್ನ ನಾವು ಮೀಟ್ ಮಾಡಿ ಅವ್ರನ್ನ ಕೇಳಿದಾಗ ಸಾರು ಆಯಿತು, ಅವ್ರ ಕಡೆಯಿಂದ ನಮ್ಮ ಸಂಜು ಸರ್ನ ಇದು ಮಾಡಿ ಮೀಟ್ ಮಾಡಿ, ನಮ್ಮ ಮಂಜು ಸರ್ನ ಮೀಟ್ ಮಾಡಿ ಅವರಿಂದ ಎಲ್ಲರ ಕಡೆಯಿಂದ ನನ್ನ ಮಗುಗೆ ಇವತ್ತು ದೃಷ್ಟಿ ಬಂದಿದೆ. ಮಗು ಈಗ ಚೆನ್ನಾಗಿ ಕಾಣ್ತಿದೆ ಕಣ್ಣಲ್ಲಿ. ಮಗುಗೆ ಯಾವುದೇ ಥರ ತೊಂದರೆ ಇಲ್ಲ. ಸಾಯೋದ್ರಿಂದ ನಾವು ಇವತ್ತು ನನ್ನ ಮಗುಗೆ ಏನು ಹೇಳಬೇಕಂತ ಗೊತ್ತಿಲ್ಲ, ಅಷ್ಟೊಂದು ಉಪಕಾರ ಆಗಿದ್ದೀರ ಸರ್. ಇಲ್ಲ ನಾವು ಸಾಯೋವರೆಗೂ ಅವ್ರ ಗುಣ ಅವ್ರ ಜೊತೆ ನಾವು ಯಾವ 1.5 ಲಕ್ಷ ಕೇಳಿದ್ರು. ಇವರೇ ಎಲ್ಲ ನಿಂತು ಮಾಡಿಕೊಟ್ಟಿಲ್ಲ, ಎಲ್ಲ ಫ್ರೀಯಾಗಿ ಮಾಡಿಕೊಟ್ಟಿಲ್ಲ. ದೃಷ್ಟಿ ಬಂದಿದೆ. ನಾವಿರ್ತೀವೋ ಗೊತ್ತಿಲ್ಲ, ಬೆಳೆಯೋ ಮಗು ಮುಂದೆ ನಮ್ಮ ಮಕ್ಕಳಿಗೂ ಅದನ್ನೇ ಹೇಳೋದು. ಇವಾಗ ಸಾಯೋವರೆಗೂ ಅದನ್ನ ನೆನೆಸ್ಕೊಂಡು ಅದಕ್ಕೆ ಇಷ್ಟೊತ್ತು ಮಾತಾಡ್ತಾ ಇದ್ದ.